ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ದೊಂಡಿಯ ವಾಗ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಏನಿದು ದೊಂಡಿಯ ವಾಗ್ ಅನ್ನೋದನ್ನು ಗೊತ್ತೈತೆ? ಗೊತ್ತಿದ್ರೆ ಫಸ್ಟ್ ಕಮೆಂಟ್ನಲ್ಲಿ ತಿಳಿಸಿ. ಆಮೇಲೆ ಕಡೆಗೆ ಏನು ಮಾಡ್ತಾವ್ರಿ ತರಗತಿಯನ್ನು ಕೇಳ್ತಾವೆ. ಏನು ನೋಡ್ತಾವನ ಈ ದೊಂಡಿಯ ವಾಗ್ ಅಂದರೆ ಏನಪ್ಪ ಅಂದ್ರೆ, ಇದು 1800 ಒಂದು ಕಾಲಾವಧಿಯೊಳಗೆ ನೋಡ್ತಾ ಹೋಗ್ತೀವಿ. ಏನು ಆಧುನಿಕ ಕರ್ನಾಟಕದ ಒಂದು ಚರಿತ್ರೆಯೊಳಗೆ ಟಿಪ್ಪುವಿನ ಏನು ನಂತರ ಅದರಲ್ಲಿ ಮುಖ್ಯವಾಗಿ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಕಂಡುಬಂದಂಥ ಪ್ರತಿಭಟನೆಗಳು ಮತ್ತು ಬಂಡಾಯಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಪ್ರಮುಖ ಸ್ಥಾನಮಾನವು ಕಾಣ್ತಾ ಹೋಗ್ತದೆ. ಯಾವಾಗ ಆ ಟಿಪ್ಪು ಸುಲ್ತಾನ್ ಯಾವಾಗ ಮರಣದ ನಂತರದಲ್ಲಿ ಅಂದರೆ 19ನೇ ಶತಮಾನದ ಪೂರ್ವಾರ್ಧದೊಳಗೆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಕಂಡುಬಂದಂಥ ಪ್ರತಿಭಟನೆಗಳಾಗಿರ್ಬೋದು ಅಥವಾ ಬಂಡಾಯಗಳು ಅವುಗಳ ಪ್ರಮುಖ ಸ್ಥಾನಮಾನ ಕಾಣ್ತವೆ. ಇವುಗಳನ್ನು ಏನಂತ ಕರಿತಪ್ಪ ಅಂದ್ರೆ ಸಶಸ್ತ್ರ ಬಂಡಾಯಗಳು ಅಂತಂದು ಕರಿತಾ ಹೋಗ್ತೀವಿ. ಏನದು ಸಶಸ್ತ್ರ ಬಂಡಾಯಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಸಶಸ್ತ್ರ ಬಂಡಾಯಗಳಲ್ಲಿ ಈ ದೊಂಡಿಯ ವಾಗನ ನಾಯಕತ್ವದಲ್ಲಿ ಕಂಡುಬಂದಂಥ ಸಶಸ್ತ್ರ ಬಂಡಾಯವು ಪ್ರಮುಖವಾಗಿ ಕಾಣ್ತಾ ಹೋಗ್ತದೆ. ನೋಡಿದ ಘಟನೆ ಅಂತ ಮಾಡಿದ್ದೆ, ಘಟನೆ ಅಲ್ಲ, ಹೆಸರದು ಯಾರು ದೊಂಡಿಯ ವಾಗನ ನಾಯಕತ್ವದಲ್ಲಿ ಕಂಡುಬಂದಂಥ ಸಶಸ್ತ್ರ ಹೋರಾಟ ಅಂತ ಕರಿತಾ ಹೋಗ್ತೇವೆ. ನೋಡೋಣ ಏನಿದೆ ನೋಡೋಣ. ದೊಂಡಿಯ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದನು. ನೋಡ್ರಿ, ಇದು ಘಟನೆ ಅಲ್ಲ, ಇದು ಹೆಸರು, ನಾಮಪದ. ನೋಡ, ಈ ದೊಂಡಿಯರವರು ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿರೋದಾಗಿರ್ತಾರೆ. ಅವನ ಒಂದು ಶೌರ್ಯ ಪರಾಕ್ರಮಗಳಿಂದ ಜನ ಅವನನ್ನು ವಾಗ್ ಅಂತಂದು ಕರಿತಾ ಹೋಗ್ತಾರೆ. ದೊಂಡಿ ಅನ್ನೋದು ಹೆಸರು, ವಾಗ್ ಅನ್ನೋದು ಏನಪ್ಪ ಅವನ ಬಿರುದಂತ ತಿಳ್ಕೊ. ಯಾಕಪ್ಪ ಅಂದ್ರೆ ಅವನ ಶೌರ್ಯ ಪರಾಕ್ರಮಗಳಿಂದ ಜನ ಏನಂತ ವಾಗ್, ದೊಂಡಿಯ ವಾಗ್, ದೊಂಡಿಯ ವಾಗ್ ಅಂತ ಕರಿತಾ ಹೋಗ್ತಾರೆ. ಆ ಮರಾಠಿ ಭಾಷೆಯೊಳಗೆ ವಾಗ್ ಅಂದರೆ ಏನಪ್ಪ ಅಂದ್ರೆ ಹುಲಿ ಅಂತ ಕರಿತಾ ಹೋಗ್ತೀವಿ. ಯಾವ ರೀತಿ ಶೇರ್ ಶಾ ಸೂರಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಶೇರ್ ಶಾ ಸೂರಿ ಅವನ ಮೊದಲನೇ ಹೆಸರು ಏನಪ್ಪ ಫರೀದ್. ಅವನಿಗೆ ಶೇರ್ ಶಾ ಸೂರಿ ಅಂತ ಯಾಕೆ ಕರೀತಾರಪ್ಪ ಅಂದ್ರೆ ಆ ಸಿಂಹವನ್ನು ಏನು ಮಾಡ್ತಾನೋ ಏಕಾಂಗಿಯಾಗಿ ಹೋರಾಡ್ತಾನೆ, ಹಾಗಾಗಿ ಶೇರ್ ಶಾ ಸೂರಿ ಅಂತ ಕರಿತಾವೆ. ಅದೇ ರೀತಿ ಈ ಮರಾಠಿಯೊಳಗೆ ವಾಗ್ ಅಂದರೆ ಏನಪ್ಪ ಅಂದ್ರೆ ಹುಲಿ ಅಂತ ಅರ್ಥ. ಹಾಗಾಗಿ ದೊಂಡಿಯ ನನ್ನ ಅಂತ ಕರಿತಿದ್ದು ವಾಗ್, ವಾಗ್ ಅಂತ ಕರಿತಾ ಇದ್ವಿ. ಹಾಗಾಗಿ ಏನು ಈ ಕ್ರಿಸ್ತಶಕ 1789ರಾಗ ಆ ಒಂದು ಸುಮಾರಿಗೆ ಮೈಸೂರಿನ ಒಂದು ಹೈದರಾಲಿ ಸೈನ್ಯದಲ್ಲಿ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ಸೇರಿ ಕಾಲಾನಂತರ ಸೇನಾ ನಾಯಕನಾಗ್ತಾನೆ. ಅಂದರೆ ಪ್ರಾರಂಭದೊಳಗೆ 1789ರೊಳಗೆ ಮೈಸೂರಿನೊಳಗೆ ಯಾರು ಆಳ್ವಿಕೆ ಮಾಡ್ತಾಯಿದ್ದೋ ಹೈದರಾಲಿ ಆಳ್ವಿಕೆ ಮಾಡ್ತಾರೆ. ಆ ಹೈದರಾಲಿಯ ಸೈನ್ಯದಲ್ಲಿ ಒಬ್ಬ ಅಶ್ವಾರೋಹಿ ಅಂದರೆ ಅಶ್ವದಳ ಸೈನಿಕನಾಗಿ ಏನು ಮಾಡ್ತಾ ಹೋಗ್ತಾನೆ, ಸೇರ್ತಾ. ತದನಂತರದಲ್ಲಿ ಏನಾಗ್ತಾನೆ, ಕೊನೆಗೆ ಸೇನಾ ನಾಯಕನಾಗ್ತಾನೆ. ಜೊತೆ ಖಾಸಗಿಯಾಗಿ ಒಂದು ಸೈನ್ಯವನ್ನು ಸಜ್ಜುಗೊಳಿಸ್ತಾನೆ. ನೋಡ್ರಿ, ಒಬ್ಬ ಸೈನಿಕನಾಗಿ ಮುಂದೆ ಸೇನಾ ನಾಯಕನಾಗಿ ಮುಂದೆ ಏನಾಗ್ತಾನೆ, ಪ್ರತ್ಯೇಕ ಪ್ರೈವೇಟ್ ಸೈನ್ಯ ಇರ್ತೈತಿ, ಪ್ರೈವೇಟ್ ಆರ್ಮಿ ಇರ್ತೈತಿ. ಏನು ಮಾಡ್ತಾ ಹೋಗ್ತಾನೆ, ಖಾಸಗಿಯಾಗಿ ಒಂದು ಸೈನ್ಯವನ್ನು ಸಜ್ಜುಗೊಳಿಸ್ತಾ ಹೋಗ್ತಾನೆ. ಅವನು ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಹೋಗ್ತಾನೆ. ಯಾಕೆ ಹೈದರಾಲಿ ಮರಣ ನಂತರ ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಹೋಗ್ತಾನೆ. ಅವನೊಂದಿಗೆ ಸ್ವಲ್ಪ ಮನಸ್ತಾಪದಿಂದಾಗಿ ಅವನೇನು ಮಾಡ್ತಾ ಹೋಗ್ತಾನೆ, ಸೆರೆಮನೆಗೆ ಕಳಿಸ್ಬಿಡ್ತಾನೆ. ಯಾರು ಟಿಪ್ಪು ಸುಲ್ತಾನ್, ನೀನು ಭಾಳ ಹರಿಯಾಡ್ತೀಪ್ಪ, ತಡಿ ನೀನು ನಡಿ ಸೆರೆಮನೆ ಅಂತಂದು ಕಳಿಸ್ಬಿಡ್ತಾನೆ. ಅವಾಗೇನು 4ನೇ ಆಂಗ್ಲೋ ಮೈಸೂರು ಯುದ್ಧದಾಗ ಶ್ರೀರಂಗಪಟ್ಟಣದ ಪತನ ನಂತರ ಬ್ರಿಟಿಷರು ಏನು ಮಾಡ್ಬೋತಾರೆ, ಈತನನ್ನು ಸೆರೆಮನೆಯಿಂದ ಬಿಡುಗಡೆಗೊಳಿಸ್ತಾರೆ. ಇವೇನು ಮಾಡ್ತಾನೆ, ಒಂದು ಸೈನ್ಯವನ್ನು ಸಂಘಟಿಸಿ ಸೈನಿಕ ಕಾರ್ಯಾಚರಣೆಗಳನ್ನು ಏನು ಮಾಡ್ತಾ ಹೋಗ್ತಾನೆ, ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಯಾರು, ದೊಂಡಿಯ ವಾಗ್. ಆದರೆ ಇವನ ಒಂದು ಸೈನ್ಯ ಅಷ್ಟೊಂದೇನು ದೊಡ್ಡ ಸೈನ್ಯ ಆಗಿರೋಂಗಿಲ್ಲ. ಅವನವನು ಟಿಪ್ಪುವಿನ ಸೈನ್ಯದಲ್ಲಿದ್ದಂಥ ಅತೃಪ್ತ ಸೈನಿಕರು, ಅಧಿಕಾರದಿಂದ ಮುಕ್ತಾಯಗೊಳಿಸಲ್ಪಟ್ಟಂಥ ಪಾಳೆಯಗಾರರು ಮೊದಲಾದವರನ್ನು ಏನು ಮಾಡ್ತಾ ಸಂಘಟಿಸಿ ಒಂದು ಸೈನ್ಯವನ್ನು ಸುಸಜ್ಜಿತಗೊಳಿಸಿ ಬಂಡಾಯದ ಬಾವುಟವನ್ನು ಆರಿಸ್ತಾ ಹೋಗ್ತಾನೆ. ಅವನ ಸೈನ್ಯದಲ್ಲಿ ಯಾರಿದ್ರಪ್ಪ ಅಂದ್ರೆ ಟಿಪ್ಪುವಿನ ಸೈನ್ಯದಲ್ಲಿ ಅತೃಪ್ತ ಸೈನಿಕರು, ನನಗೆ ನಿಗದಿತ ವೇತನ ಇರ್ಬೋದು, ಏನೋ ಇನ್ನಿತರ ಕಾರಣಗಳಿರ್ತಾವೆ. ಅಂದ್ರೆ ಅತೃಪ್ತ ಸೈನಿಕರನ್ನು ಒಳಗೊಂಡಿರ್ತಾರೆ. ಅಧಿಕಾರದಿಂದ ಮುಕ್ತಾಯಗೊಳಿಸಲ್ಪಟ್ಟಂಥ ಪಾಳೆಗಾರನ ಏನು ಮಾಡ್ತಾ ಹೋಗ್ತಾರೆ, ತನ್ನ ಸೈನ್ಯದೊಳಗೆ ಸುಸಜ್ಜಿತಗೊಳಿಸಿ ಸೈನ್ಯವನ್ನು ಮಾಡ್ತಾ ಹೋಗ್ತಾನೆ. ಈ ಒಂದು ಸೈನ್ಯವನ್ನು ಸುಸಜ್ಜಿತಗೊಳಿಸಿ ಬಂಡಾಯದ ಬಾವುಟವನ್ನು ಆರಿಸ್ತಾ ಹೋಗ್ತಾನೆ. ಎಲ್ಲೆಲ್ಲಪ್ಪ, ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಗಳನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ.
ಅಂತ ಬಂಡಾಯದ ಬಾವುಟವನ್ನು ಆರಿಸಿದಪ್ಪ ಅಂದ್ರೆ ಏನೋ ಒಂದು ಆಕ್ರಮಣ ಮಾಡಕ್ಕೆ ಹೊಂಟಾನಂತ ಅರ್ಥ ಅದು. ಬಂಡಾಯದ ಬಾವುಟವನ್ನು ಆರಿಸಿದ ನಂತರ ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಗಳನ್ನು ಏನು ಮಾಡ್ತಾ ಹೋಗ್ತಾನೆ, ವಶಪಡಿಸಿಕೊಳ್ತಾ ಹೋಗ್ತಾನೆ. ಆ ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಫಲ ಪ್ರಯತ್ನಗಳನ್ನು ನಡೆಸ್ತಾ ಹೋಗ್ತಾನೆ. ಯಾವಾಗ ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಗಳನ್ನು ವಶಪಡಿಸಿಕೊಳ್ತಾನೋ ಆ ಚಿತ್ರದುರ್ಗದ ಕೋಟೆಗಳನ್ನು ವಶಪಡಿಸಿಕೊಳ್ಳೋಕೆ ವಿಫಲ ಪ್ರಯತ್ನ, ಒಮ್ಮೆ ಟೋಕನ ಆಗೋದಿಲ್ಲ, ಇನ್ನೊಮ್ಮೆ ಟೋಕನ, ಆದ್ರೆ ಕೊನೆಗೆ ಏನಾಗ್ತದೆ, ವಿಫಲ ಪ್ರಯತ್ನಗಳಾಗ್ತವೆ. ಆದ್ರೆ ಈ ಗವರ್ನರ್ ಜನರಲ್ ಆದಂಥ ಲಾರ್ಡ್ ವೆಲ್ಲೆಸ್ಲೆ ಆ ಬಂಡಾಯವನ್ನು ಹತ್ತಿಕ್ಕಲು ಪ್ರಾರಂಭ ಮಾಡಿದೆ. ಯಾವಾಗ ಬಂದಿದ್ದು, 1798 ಬಂದಿತ್ತು. ಈ ಲಾರ್ಡ್ ವೆಲ್ಲೆಸ್ಲೆ ಏನು ಮಾಡ್ತಾ ಹೋಗ್ತಾನೆ, ಗವರ್ನರ್ ಜನರಲ್ ಆಯ್ತು ಈ ಲಾರ್ಡ್ ವೆಲ್ಲೆಸ್ಲೆ, ಇವನು ಯಾರೋ ಟಿಪ್ಪು ಸುತ್ತ ಕೊಂದಾಕೇವಿ, ಈಗ ಮತ್ತೆ ಒಬ್ಬ ಬಂದಾನ, ಯಾರು ದೊಂಡಿಯ ಬಾಕಂತ ಬಂದಾನಲ್ಲ ಅಂತಂದು ಅವನ ಬಂಡಾಯವನ್ನು ಹತ್ತಿಕ್ಕಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವ ರೀತಿ ಅಂತ ನೋಡೋಣ. ಈ ದೊಂಡೆಯನ ನಿಯಂತ್ರಣದಲ್ಲಿದ್ದಂಥ ಯಾವ ಪ್ರದೇಶಗಳು, ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಮೊದಲಾದವುಗಳ ಮೇಲೆ ಆಕ್ರಮಣವನ್ನು ನಡೆಸ್ತಾ ಹೋಗ್ತಾನೆ ಯಾರು, ವೆಲ್ಲೆಸ್ಲೆ. ಆ ದೊಂಡಿಯ ತನ್ನ ನೆಲೆಯನ್ನು ಕಳೆದುಕೊಳ್ಬೇಕಾಯಿತು. ಯಾಕಂದ್ರೆ ಮೊದಲು ಶಿವಮೊಗ್ಗ ಬಿದನೂರನ್ನು ಆಕ್ರಮಣ ಮಾಡಿದ್ದ ಅವನು ವೆಲ್ಲೆಸ್ಲೆ. ಫಸ್ಟ್ ಅವನ ನಿಯಂತ್ರಣದಾಗಿರೋ ಪ್ಲೇಸ್ ನೋಡ್ಕೊಂಬರಿ ಅಂತಂದು ಸರ್ ಇವಾದವ್ರಿ ಶಿವಮೊಗ್ಗ, ಹೊನ್ನಾಳಿ, ಹರಿಹರ, ಮೊದಲು ಇವನು ಏನು ಮಾಡಬೇಕು, ಆಕ್ರಮಣ ಮಾಡಬೇಕು. ಹಾಗಾಗಿ ಅವನ ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಇವನ್ನೇನು ಮಾಡ್ತಾನೆ, ಆಕ್ರಮಣವನ್ನು ಮಾಡ್ತಾನೆ. ದೊಂಡಿಯ ಬರ್ತಾನೆ, ಏನು ಬ್ರಿಟಿಷರದಲ್ಲಿ ಎಲ್ಲ ಕಡೆ ನನ್ನ ನೆಲೆ ಹೋಗ್ಯಾವು ಅಂದರೆ ಬ್ರಿಟಿಷರು ವಶಪಡಿಸ್ಕೊಂಡಾರ ಅಂದ್ಕೊಂಡು ಏನು ಮಾಡ್ತಾ ಹೋಗ್ತಾನೆ, ಮತ್ತು ಕಳ್ಕೊಳ್ತಾ ಹೋಗ್ತಾನೆ. ಮತ್ತು ಈ ವೆಲ್ಲೆಸ್ಲೆ ಸುಮ್ಮನಿರಂಗಿಲ್ಲ, ಶಿಕಾರಿಪುರವನ್ನು ಬ್ರಿಟಿಷರು ಏನು ಮಾಡ್ತಾರೋ ವಶಪಡಿಸ್ಕೊಳ್ತಾ ಹೋಗ್ತಾರೆ. ಮತ್ತು ತರುವಾಯ ದೊಂಡೆ ಏನು ಮಾಡ್ತಾನೆ, ನಿಜಾಮನ ಹತೋಟಿಯಲ್ಲಿದ್ದಂಥ ಗುತ್ತಿಯ ಕಡೆ ಪಲಾಯನ ಮಾಡ್ತಾ ಹೋಗ್ತಾನೆ. ಇಷ್ಟೆಲ್ಲ ಇದನ್ನು ಮಾಡಿ ಏನು ವೆಲ್ಲೆಸ್ಲೆ ಲಾಸ್ಟಿಗೆ ಶಿಕಾರಿಪುರಕ್ಕೆ ಬರ್ತಾನೆ. ದೊಂಡೆ ಏನು ಮಾಡ್ತಾನೆ, ನಿಜಾಮನ ಹತೋಟಿಯಲ್ಲಿದ್ದಂಥ ಈ ಗುತ್ತಿಯ ಕಡೆಗೆ ಪಲಾಯನ ಮಾಡ್ತಾ ಹೋಗ್ತಾನೆ. ಆಗ ನಿಜಾಮನ ಗುತ್ತಿಗೆಗೆ ಅಟ್ಯಾಕ್ ಮಾಡಿಬಿಡ್ತಾನೆ. ಆ ಗುತ್ತಿದಾಗ ದೊಂಡಿಯ ಮರಾಠರ ಪ್ರದೇಶಕ್ಕೆ ಓಡೋಗ್ತಾನೆ. ಪಾಪ ನೋಡ್ರಿ, ಒಂದೇದು ಎಲ್ಲ ವೆಲ್ಲೆಸ್ಲೆರು ಇಷ್ಟೆಲ್ಲ ಪ್ರದೇಶಗಳನ್ನ ಆಕ್ರಮಣ ಮಾಡ್ತಾರೆ. ಅವನು ಪಲಾಯನ ಎಲ್ಲಿ ಮಾಡ್ತಾನೆ, ನಿಜಾಮನ ಹತೋಟಿಯಲ್ಲಿದ್ದಂಥ ಗುತ್ತಿಗೆಗೆ ಪಲಾಯನ ಆಗ್ತಾನೆ. ಅದನ್ನು ಸುದ್ದಿ ತಿಳಿದಂಥ ನಿಜಾಮನು ಗುತ್ತಿಗೆ ಮುತ್ತೆ ಆಗ್ತಾನೆ. ಹಾಗಾಗಿ ಅವನು ಕೊನೆಗೆ ಏನು ಮಾಡ್ತಾನೆ, ಮರಾಠರ ಪ್ರದೇಶಕ್ಕೆ ಓಡಿ ಹೋಗ್ತಾನೆ. ಆ ಮರಾಠ ಸೈನ್ಯವನ್ನು ಅವನನ್ನು ಸೋಲಿಸಿ ಅವನ ಶಸ್ತ್ರಾಸ್ತ್ರಗಳು, ಒಂಟೆ ಮತ್ತು ಆನೆಗಳನ್ನು ವಶಪಡಿಸಿಕೊಂಡರೂ ತೃಪ್ತಿಗಡದೆ ದೊಂಡಿಯ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಏನು ಮಾಡೋಕ್ಕಾಗಲ್ಲ, ವಿಧಿಯಾಟ. ಈ ಕಡೆಗೆ ಬ್ರಿಟಿಷರು ಬಂದಾರ, ಗುತ್ತಿಗೆ ಹೋದೆ ಅಲ್ಲಿ ನಿಜಾಮ್ ಬಂದಾನ. ಈ ಕಡೆ ಮರಾಠರಿಗೆ ಹೋದೆ, ಅವ್ರು ಏನು ಮಾಡಿದ್ರು, ನನ್ನನ್ನು ಸೋಲಿಸಿ ಆನೆಗಳು, ಒಂಟೆಗಳು ಏನು ಮಾಡ್ತಾವೆ, ವಶಪಡಿಸಿಕೊಳ್ತಾರೆ. ಅವನು ಧೈರ್ಯ ಕೆಡಿಸಲಿಲ್ಲ. ಏನು ಮಾಡ್ತಾನೆ, ತೃಪ್ತಿಗಡದೆ ತನ್ನ ಒಂದು ಹೋರಾಟವನ್ನು ಏನು ಮಾಡ್ತಾನೆ, ಮುಂದುವರಿಸ್ತಾ ಹೋಗ್ತಾನೆ. ಯಾರು, ದೊಂಡಿಯ. ಅನೇಕ ಅತೃಪ್ತ ಪಾಳೆಗಾರರು ದೊಂಡೆಯನಿಗೆ ಪ್ರೋತ್ಸಾಹ ನೀಡ್ತಾ ಹೋದರು. ಆ ಮಲಬಾರಿನ ಮಾಯೆಯಲ್ಲಿದ್ದಂಥ ಫ್ರೆಂಚರು ಅವನಿಗೆ ಸಹಾಯ ಹಸ್ತವನ್ನು ನೀಡ್ತಾ ಹೋದರು. ಯಾರು, ಫ್ರೆಂಚರು. ಎಲ್ಲಿ, ಮಾಯೆಯಲ್ಲಿದ್ದಂಥ. ಇನ್ನೊಂದು, ಇವರು ಕರ್ನಾಟಕ ಯುದ್ಧದಲ್ಲಿ ಅವ್ರಿಗೆ ಒಂದು ಸ್ಥಾನ ಕೊಟ್ಟಿದ್ರು. ಯಾರು, ಬ್ರಿಟಿಷ್ ಮಾಯೆನ ಒಳಗೆ ಕೊಟ್ಟು ಬಿಟ್ಟಿರ್ತಾರೆ ಅವ್ರಿಗೆ. ಅಲ್ಲಿ ಮಾಯೆಯಲ್ಲಿದ್ದಂಥ ಈ ಫ್ರೆಂಚರಿಗೆ ತನ್ನ ಒಂದು ಸಹಾಯ ಹಸ್ತವನ್ನು ನೀಡ್ತಾ ಹೋಗ್ತಾರೆ. ಹರಿಹರ, ಚಿತ್ರದುರ್ಗ, ಶಿಕಾರಿಪುರ, ಸವಣೂರು, ರಾಣೆಬೆನ್ನೂರು, ಚಿತ್ತೂರು, ಲೋಂಡ ಹೀಗೆ ವಿಶಾಲ ಭೌಗೋಳಿಕ ಪ್ರದೇಶದಲ್ಲಿ ಬ್ರಿಟಿಷರ ಸೈನ್ಯ ಆತನನ್ನು ಹಿಂಬಾಲಿಸಿತು. ನೋಡ್ರಿ, ಒಂದು ಕಡೆ ಅಲ್ಲ, ಈ ಕಡೆ ಹರಿಹರಕ್ಕೆ ಬಂದರು, ಚಿತ್ರದುರ್ಗಕ್ಕೆ ಬಂದರು, ಶಿಕಾರಿಪುರ, ಮತ್ತು ನಮ್ಮೂರ ಹತ್ರ ರಾಣೆಬೆನ್ನೂರು, ಸವಣೂರು, ಕಿತ್ತೂರು, ಲೋಂಡ ಹೀಗೆ ವಿಶಾಲ ಭೌಗೋಳಿಕ ಪ್ರದೇಶದಲ್ಲಿ ಎಲ್ಲದನ್ನಂತಂದು ಬ್ರಿಟಿಷರು ಸೈನ್ಯ ಸಮೇತ ಅವನನ್ನು ಹಿಂಬಾಲಿಸಿತು. ಆದ್ರೆ ಶಿರಹಟ್ಟಿಯನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡಂಥ ಬ್ರಿಟಿಷ್ ಸೈನ್ಯ ದೊಂಡಿಯಾದ ಸೈನ್ಯದ ಅನೇಕ ಸೈನಿಕರನ್ನು ಹತ ಮಾಡಿಬಿಡ್ತೈತಿ. ಕೊನೆಗೆ ಎಲ್ಲಿ ಶಿರಹಟ್ಟಿ ತ್ಯಾಗ ಬರ್ತಾರೆ. ಶಿರಹಟ್ಟಿ ಸುಪರ್ದಿತ ಅಂತ ಪೂರ್ತಿ ತೆಗೆದು ಬ್ರಿಟಿಷ್ ಸೈನ್ಯ ಆ ದೊಂಡಿಯನ ಸೈನ್ಯದ ಅನೇಕ ಸೈನಿಕರನ್ನ ಏನು ಮಾಡಿಬಿಡ್ತಾರೆ, ಹತನ ಮಾಡಿಬಿಡ್ತಾರ. ಎಲ್ಲಿ, ಕೊನೆಗೆ ಶಿರಹಟ್ಟಿಯಲ್ಲಿ ಆ ಒಂದು ದೊಂಡಿಯನ ಸೈನ್ಯದ ಅನೇಕ ಸೈನಿಕರನ್ನು ಏನು ಮಾಡ್ತಾರೆ, ಕೊಲೆಯನ್ನು ಮಾಡ್ತಾ ಹೋಗ್ತಾರೆ. ಇದೆಷ್ಟೇನಪ್ಪ ಅಂದ್ರೆ ದೊಂಡಿಯ ವಾಘನ ಬಗ್ಗೆ ಒಂದು ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.